ಹೆಸರು ರಮೇಶ್ ಕುಮಾರ್. ನಾನು ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕಂಪನಿಯಲ್ಲಿ ಬೇಸಾಯ ತಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಕೃಷಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದು ಕಳೆದ 21 ವರ್ಷದಿಂದ ರೈತರಿಗೆ ಸಂಬಂಧಪಟ್ಟ ಒಂದು ಬಿಸ್ನೆಸ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ ಒಂದು ಕಳೆದ 21 ವರ್ಷದಿಂದ ರೈತರಿಗೆ ತಮ್ಮ ಬೆಳೆ ಬೆಳೆಯಲು ಉತ್ತಮ ಸಲಹೆ ಸೂಚನೆಗಳನ್ನು ಕೊಡ್ತಾ ನಮ್ಮ ಒಂದು ಮಾರ್ಕೆಟಿಂಗ್ ತಂಡವನ್ನು ಮುನ್ನಡೆಸ್ತಾ ಇರ್ತೀನಿ. ಇವತ್ತು ರೈತರ ಬಳಿ ಮಾತನಾಡಬೇಕು ಅಂತ ಈ ಒಂದು ವಿಡಿಯೋ ಮುಖಾಂತರ ಈ ಸಂಚಿಕೆಯಲ್ಲಿ ಬಂದಿರತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ಈ ಬೇಸಿಕ್ಸ್ ಆಫ್ ಪ್ಲಾಂಟ್ ನ್ಯೂಟ್ರಿಷನ್ ಏನು ಅಂದ್ರೆ, ಬೆಳೆಗೆ ಪೋಷಕಾಂಶಗಳ ನಿರ್ವಹಣೆ ಯಾವ ರೀತಿ ಇರಬೇಕು, ಇದರಿಂದ ಉತ್ಪಾದಕತೆಯನ್ನು ಯಾವ ರೀತಿ ಹೆಚ್ಚಿಗೆ ಮಾಡ್ಕೋಬಹುದು, ಅಂದ್ರೆ ನಾವು ಬೆಳ್ತಕ್ಕಂಥ ಬೆಳೆ ಪ್ರೊಡಕ್ಟಿವಿಟಿ ಅಂತ ಏನು ಕಳಿತೀವಿ, ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ, ಅದನ್ನು ಯಾವ ರೀತಿ ಉತ್ತಮಗೊಳಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸವಿರವಾಗಿ ತಿಳಿಸ್ಕೊಡ್ಬೇಕು ಅಂತ ನಾನು ತಮ್ಮ ಬಳಿ ಬಂದಿದ್ದೀನಿ. ಮೊದಲನೇದಾಗಿ ಇವತ್ತಿನ ನಾನು ಕವರ್ ಮಾಡ್ತಕ್ಕಂಥ ಟಾಪಿಕ್ಸ್ ಮುಖ್ಯವಾಗಿ ಇವತ್ತಿನ ನಮ್ಮ ಪ್ರೆಸೆಂಟ್ ಕೃಷಿ ಕ್ಷೇತ್ರ ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿ ಇದೆ, ಉತ್ಪಾದಕತೆ ಯಾವ ರೀತಿ ಇದೆ, ಮತ್ತು ಯಾವ ಕಾರಣಗಳಿಂದ ನಮ್ಮ ಒಂದು ಪೋಷಕಾಂಶಗಳ ನಿರ್ವಹಣೆ ಕಷ್ಟವಾಗ್ತಿದೆ, ಮತ್ತು ಯಾವ ರೀತಿ ನಾವು ಪೋಷಕಾಂಶಗಳ ನಿರ್ವಹಣೆನ ಪ್ರತಿ ಬೆಳೆಯಲ್ಲಿ ನಿರ್ವಹಿಸಬೇಕು, ಜೊತೆಗೆ ನಮ್ಮ ಫ್ರೇಮ್ ವರ್ಕ್ ಆಫ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಯಾವ ಸಮಯದಲ್ಲಿ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ಬೇಸಿಕ್ಸ್ ಆಫ್ ಪ್ಲಾಂಟ್ ನ್ಯೂಟ್ರಿಷನ್ ಇಂದ ತಮಗೆಲ್ಲ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಖ್ಯವಾಗಿ ಇವತ್ತಿನ ಭಾರತ ದೇಶದ ಕೃಷಿ ಕ್ಷೇತ್ರಕ್ಕೆ ಬರೋದಾದ್ರೆ, ನಮ್ಮ ದೇಶದ GDPಯಲ್ಲಿ 18% ಕಾಂಟ್ರಿಬ್ಯೂಷನ್ ಬಂದು ಈ ಕೃಷಿ ಕ್ಷೇತ್ರದಿಂದ ಬರ್ತದೆ. ನಾವೆಲ್ಲ ಹೇಳ್ತೀವಲ್ಲ, ದೇಶದ ರೈತರು ಭಾರತ ದೇಶದ ಬೆನ್ನೆಲುಬು ಅಂತ. ಅದೇ ರೀತಿ ನಮ್ಮ ಕೃಷಿ ಪ್ರಧಾನ ರಾಷ್ಟ್ರ ನಮ್ಮ ಭಾರತ ದೇಶ. ಕೃಷಿಯಿಂದನೇ ನಮ್ಮ ಒಂದು ಮೈನ್ ಇನ್ಕಮ್ ಇದೆ. ಒಂದು 18% GDPನ ಕಾಂಟ್ರಿಬ್ಯೂಟ್ ಮಾಡ್ತದೆ. ಮತ್ತೆ ಒಂದು 50%ಕ್ಕಿಂತ ಹೆಚ್ಚಿಗೆ 50% ಜನಕ್ಕೆ ಉದ್ಯೋಗಾವಕಾಶವನ್ನು ಸಹ ಕೊಡ್ತಾ ಇದೆ. ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಸುಮಾರು ಪ್ರತಿ ವರ್ಷ 330 ಮಿಲಿಯನ್ ಟನ್ನಷ್ಟು ನಾವು ದವಸದ ಫುಡ್ ಗ್ರೇನ್ಸ್ನ ಪ್ರೊಡ್ಯೂಸ್ ಮಾಡ್ತೀವಿ. 330 ಮಿಲಿಯನ್ ಟನ್ಗಿಂತ ಹೆಚ್ಚಿಗೆ. ಇದು ಏನಾಗುತ್ತೆ ಅಂದರೆ, ಅದರಲ್ಲಿ ಪ್ರಮುಖವಾಗಿ 330 ಟನ್ನಲ್ಲಿ ನಾವು ಈ ಸೀರಿಯಲ್ಸ್ ಅಂದರೆ ರಾಗಿ, ಭತ್ತ, ಜೋಳ ಮತ್ತು ದ್ವಿದಳ ಧಾನ್ಯಗಳು, ಪಲ್ಸಸ್, ಮತ್ತು ಶುಗರು, ಕಾಟನ್, ಹತ್ತಿ ಇವೆಲ್ಲನೂ ಬೆಳೀತಾ ಇದ್ದೀವಿ. ಎಣ್ಣೆ ಕಾಳುಗಳನ್ನು ಹೊರತುಪಡಿಸಿ ನಾವು ನಮ್ಮ ಜನಕ್ಕೆ ಬೇಕಾಗಿರ್ತಕ್ಕಂಥ ಸಫಿಷಿಯೆಂಟ್ ಫುಡ್ ಗ್ರೇನ್ಸ್ನ ನಾವು ಸ್ವಾವಲಂಬಿತವಾಗಿದ್ದೀವಿ. ನಮಗೆ ಬೇರೆ ದೇಶದಿಂದ ತರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇದರಿಂದ ನಾವು ನಮ್ಮ ಭಾರತ ದೇಶದ ಸುಮಾರು 154 ಕೋಟಿ ಜನಕ್ಕೆ ನಾವು 3 ಹೊತ್ತು ಊಟ ಕೊಡೋಕ್ಕೆ ಸಾಧ್ಯವಾಗ್ತಿದೆ. ಜೊತೆಗೆ ನಾವು ಬೆಳೆದಿದ್ದನ್ನು ಇತರ ದೇಶಗಳಿಗೂ ಸಹ ನಾವು ರಫ್ತು ಮಾಡ್ತಾ ಇದ್ದೀವಿ. ನಾವು ಪ್ರತಿ ವರ್ಷ ಸುಮಾರು $41.25 ಬಿಲಿಯನ್ ಅಷ್ಟು ನಾವು ಬೇರೆ ಇತರ ದೇಶಗಳಿಗೆ ರಫ್ತನ್ನು ಮಾಡೋದ್ರಿಂದ ಇದರಲ್ಲೂ ಸಹ ನಾವು ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ಲಿದ್ದೀವಿ ನಮ್ಮ ಕೃಷಿ ಕ್ಷೇತ್ರ ಭಾರತ ದೇಶದಲ್ಲಿ. ಇನ್ನು ಬೇಸಿಕ್ಸ್ ಆಫ್ ಪ್ಲಾಂಟ್ ನ್ಯೂಟ್ರಿಷನ್ ಬರೋದಾದರೆ, ನಾನು ನಿಮ್ಮನ್ನ ಡೀಟೇಲಾಗಿ ತಗೊಳೋಕ್ಕಿಂತ ಮುಂಚೆ ಏನು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್, ಪ್ರಮುಖವಾಗಿ ಯಾವುದೇ ಒಂದು ಬೆಳೆಯಲ್ಲಿ 16 ಪೋಷಕಾಂಶಗಳ ಅವಶ್ಯಕತೆ ಇದೆ. ಅವು ಏನು 16 ಪೋಷಕಾಂಶಗಳ ಅವಶ್ಯಕತೆ? ಮುಖ್ಯವಾಗಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಇವು ಏನಪ್ಪ ಅಂದರೆ ಪರಿಸರದಲ್ಲೇ ಸಿಗ್ತದೆ. ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ ಅಂದರೆ ಹೈಡ್ರೋಜನ್ ನೀರು ಪರಿಸರದಲ್ಲಿ ಸಿಗುತ್ತೆ, ಆಕ್ಸಿಜನ್ ಉಸಿರಾಡ್ಕೊಳ್ತದೆ, ಕಾರ್ಬನ್ನು ಪರಿಸರದಲ್ಲಿ ಸಿಗುತ್ತೆ. ಜೊತೆಗೆ ಇದರ ನಂತರ ಬೇಕಾಗಿರೋ ಪ್ರಮುಖ ಪೋಷಕಾಂಶಗಳು ಯಾವುವು ಅಂದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಅಂದರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್. ಇವು ನಾವು ಮುಖ್ಯವಾಗಿ ಬೇಕಾಗಂಥ 3 ಪ್ರಮುಖ ಪೋಷಕಾಂಶಗಳು. ಇದು ನಾವು ಬೆಳೆಗೆ ಹಾಕೋದ್ರಿಂದ ಸಿಗ್ತಕ್ಕಂಥ. ಇದರ ನಂತರ ನಮಗೆ ಬೇಕಾಗಿರ್ತಕ್ಕಂಥ ದ್ವಿತೀಯ ಪ್ರಮುಖ ಪೋಷಕಾಂಶಗಳು ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್. ಇದನ್ನು ದ್ವಿತೀಯ ಪೋಷಕಾಂಶಗಳು ಅಂತ ಸಹ ಕರಿತೀವಿ. ಜೊತೆಗೆ ನಮಗೆ ಮತ್ತೆ ಬೇಕಾಗಿರ್ತಕ್ಕಂಥ 7 ಪ್ರಮುಖ ಲಘು ಪೋಷಕಾಂಶಗಳು. ಅವು ಯಾವಪ್ಪ ಅಂದರೆ ಐರನ್, ಮ್ಯಾಂಗನೀಸ್, ಬೋರಾನ್, ಮಾಲಿಬ್ಡಿನಮ್, ಕಾಪರ್, ಜಿಂಕ್, ಕ್ಲೋರಿನ್. ಇವು ಲಘು ಪೋಷಕಾಂಶನೇ ಆಗಿದ್ರೂ ಸಹ ಆದರೆ ಬೆಳೆಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು. ಇವನ್ನೆಲ್ಲ ಕೊಟ್ಟಾಗ ಮಾತ್ರ ಒಂದು ಬೆಳವಣಿಗೆ, ಒಂದು ಉತ್ಪಾದನೆ ಹೆಚ್ಚಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಈ ಸಮಯದಲ್ಲಿ ನಾನು ನಮ್ಮ ಪ್ರಸಿದ್ಧ ವಿಜ್ಞಾನಿಯೊಬ್ಬರ ಲಿಬಿಗ್ಸ್ ಲಾ ಆಫ್ ಮಿನಿಮಮ್ ಥಿಯರಿ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಅದು ಏನು ತಿಳಿಸ್ಕೊಡ್ತದಪ್ಪ ಅಂದರೆ, ನಾವು ಯಾವುದೇ ಒಂದು ಬೆಳೆಯಲ್ಲಿ ಯಾವುದಾದ್ರೂ ಒಂದು ಪೋಷಕಾಂಶದ ಕೊರತೆ ಆಗಿದ್ದೇ ಆಗಲಿ, ನೀವು ಬೇರೆ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲೂ ಕೊಟ್ಟರೂ ಸಹ ಇತರ ಪೋಷಕಾಂಶಗಳ
ರಿಸಲ್ಟು ನಾವು ಅಂದ್ಕೊಂಡಷ್ಟು ಬರಲ್ಲ. ನಿಮಗೆ ಉದಾಹರಣೆಗೆ ಕೊಡೋದಾದರೆ, ನೀವು ಯಾವುದಾದ್ರೂ ಒಂದು ಅಡುಗೆ ಮಾಡಿದಾಗ ನೀವು ಎಲ್ಲ ಹಾಕಿರಿ, ಒಂದು ಉಪ್ಪನ್ನು ಹಾಕೋದು ಮರೆತರೇನು ಸಹ ನಿಮ್ಮ ಒಂದು ಅಡುಗೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ನೀವು ಇತರ ಎಲ್ಲ ಪವನ್ನು ಸಹ ಚೆನ್ನಾಗಿ ಹಾಕಿರ್ಬೋದು, ಆದರೆ ಒಂದು ಯಾವುದಾದ್ರೂ ಒಂದು ಉಪ್ಪು ಖಾರ ಕಮ್ಮಿ ಆದ್ರೂ ಅಡುಗೆ ಚೆನ್ನಾಗಿ ಬರಲ್ಲ. ಅದೇ ರೀತಿ ಒಂದೇ ಒಂದು ನ್ಯೂಟ್ರಿಯೆಂಟ್ನ ನಾವು ಬೆಳಗ್ಗೆ ಕೊಡೋದು ಕಡಿಮೆ ಮಾಡಿದ್ರೂ ಜಾಸ್ತಿ ಮಾಡಿದ್ರೂ ಅದರ ಒಂದು ಪ್ರಭಾವ ಇತರ ಪೋಷಕಾಂಶಗಳ ಎಫಿಷಿಯನ್ಸಿ ಮೇಲೇನೂ ಆಗುತ್ತೆ. ಇದು ಲಾ ಆಫ್ ಲಿಬಿಕ್ಸ್ ಅಂತ ಏನು ಕರಿತೀವಿ. ಮತ್ತು ಮುಖ್ಯವಾಗಿ ಇನ್ನು ಇತರ ಕಾರಣಗಳು ಏನಪ್ಪ ನಮ್ಮ ಒಂದು ಕೃಷಿ ಕ್ಷೇತ್ರದಲ್ಲಿ ಅಂದರೆ ನ್ಯಾಚುರಲ್ ಫ್ಯಾಕ್ಟರ್ಸು ಸಹ ನಮಗೆ ತುಂಬ ಇದೆ. ಅಂದರೆ ಹವಾಮಾನ ವೈಪರೀತ್ಯ, ಅಂದರೆ ಕೆಲವೊಂದು ಸರಿ ಅತಿವೃಷ್ಟಿ, ಅನಾವೃಷ್ಟಿ, ಬರಗಾಲ ಅಂತ ಏನು ಕರಿತೀವಿ ಆಗುತ್ತೆ. ಆವಾಗ ಅತಿ ಹೆಚ್ಚು ಮಳೆ ಅಥವಾ ಕಡಿಮೆ ಮಳೆ ಇದ್ರೂ ಬೆಳೆಗೆ ನಾವು ಅಂದ್ಕೊಂಡಷ್ಟು ಇಳುವರಿ ತೆಗಿಯೋಕ್ಕಾಗಲ್ಲ. ಮತ್ತು ನಮ್ಮ ಭಾರತ ದೇಶದ 55% ಭೂಮಿ ಅದು ಮಳೆ ಆಧಾರಿತ ಭೂಮಿ ಆಗಿದೆ. ಅಂದರೆ 50%ಗಿಂತ ಹೆಚ್ಚಿಗೆ ಮಳೆ ಆಧಾರಿತ ಪ್ರದೇಶವಾಗಿದೆ. ಮತ್ತು ಇಡೀ ದೇಶದಲ್ಲಿ ಒಂದೇ ರೀತಿಯ ಕ್ಲೈಮೆಟಿಕ್ ಝೋನ್ಸ್ ಇಲ್ಲ, ಅಂದರೆ ಒಂದೇ ರೀತಿಯ ಭೂಮಿ ಇಲ್ಲ. ತಗ್ಗು ಪ್ರದೇಶ, ಎತ್ತರ ಪ್ರದೇಶ, ಮಣ್ಣಿನ ಕ್ವಾಲಿಟಿ ವ್ಯತ್ಯಾಸ ಆಗುತ್ತೆ. ಮರಳು ಮಿಶ್ರಿತ ಮಣ್ಣು, ಕೆಂಪು ಮಣ್ಣು, ಕಪ್ಪು ಮಣ್ಣು, ಈ ರೀತಿ ವೇರಿಯೇಷನ್ಸ್ ಇದ್ದಾವೆ. ಅದರಿಂದ ಎಲ್ಲ ಬೆಳೆಗಳು ಎಲ್ಲ ರಾಜ್ಯಗಳಿಗೂ ಎಲ್ಲ ಭೂಮಿಗೂ ಸೂಕ್ತ ಆಗೋಲ್ಲ. ಅದೇ ರೀತಿ ಟೆಕ್ನಾಲಜಿ ಅಡಾಪ್ಷನ್ ಸಹ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ನಮಗೆ ಎಫಿಷಿಯೆಂಟ್ ಟೆಕ್ನಾಲಜಿ ಇರಬೇಕು, ಅದನ್ನು ಅಡಾಪ್ಟ್ ಮಾಡ್ಕೊಳೋ ಒಂದು ಅವೇರ್ನೆಸ್ ಬರಬೇಕಾಗತ್ತೆ. ಮತ್ತು ಇದರಿಂದ ಏನಾಗುತ್ತೆ, ಇವೆಲ್ಲ ನಾವು ಕಲ್ತ್ಕೊಂಡಿದ್ದೇ ಆಗಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಮತ್ತು ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ ಮುಖ್ಯವಾಗಿ. ಸೊ ಇದ್ರ ಜೊತೆಗೆ ನಾವು ಪ್ರಮುಖವಾಗಿ ಏನಪ್ಪ ಅಂದರೆ ಪೋಷಕಾಂಶಗಳ ನಿರ್ವಹಣೆ ಯಾವ ರೀತಿ ಇರಬೇಕು. ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಾನು 4R ಸೂತ್ರವನ್ನು ಹೇಳಕ್ಕೆ ಹೇಳ್ತೀನಿ. 4R 4Rs. ಅದರಲ್ಲಿ ಮುಖ್ಯವಾಗಿ 4Rs ಫಾರ್ಮುಲಾ ಏನಪ್ಪ ಅಂದರೆ ರೈಟ್ ನ್ಯೂಟ್ರಿಯೆಂಟ್, ಅಂದರೆ ಸರಿಯಾದ ಪೋಷಕಾಂಶಗಳು ಅವಶ್ಯಕತೆ, ರೈಟ್ ಸೋರ್ಸ್, ಅಲ್ಲಿಂದ ನಾವು ಆ ನ್ಯೂಟ್ರಿಯೆಂಟ್ಸ್ನ ಯಾವ ರೂಪದಲ್ಲಿ ಕೊಡ್ತೀವಿ ಅನ್ನೋದು ರೈಟ್ ಸೋರ್ಸ್, ಮತ್ತು ಯಾವ ಸಂದರ್ಭದಲ್ಲಿ ರೈಟ್ ಟೈಮ್, ಅದು ಇಂಪಾರ್ಟೆಂಟ್, ಮತ್ತು ರೈಟ್ ಮೆಥಡ್, ಯಾವ ರೀತಿ ಅಪ್ಲೈ ಮಾಡ್ತೀವಿ ಬೆಳೆಗೆ ಅನುಸಾರವಾಗಿ. ಜೊತೆಗೆ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್, ಇವೆಲ್ಲ ನಾವು ಮಾಡಿದ್ದೇ ಆಗಲೇ ಉತ್ತಮ ಬೆಳೆ ತೆಗೆಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಮಣ್ಣಿನ ಆರೋಗ್ಯ ಸಹ ಇಂಪಾರ್ಟೆಂಟು. ಅದಕ್ಕೆ ನಾವು ಮುಖ್ಯವಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣಿನಲ್ಲಿ ಯಾವ ಪೋಷಕಾಂಶಗಳ ಕೊರತೆ ಇದೆ, ಮಣ್ಣಿನ ಸ್ಟ್ರಕ್ಚರ್ ಹೇಗಿದೆ, ಟೆಕ್ಸ್ಚರ್ ಹೇಗಿದೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಾಗುತ್ತೆ. ಸೊ ಓವರಾಲ್ ಆಗಿ ಹೇಳೋದಾದರೆ ನಮ್ಮ ಒಂದು ಹವಾಮಾನ ವೈಪರೀತ್ಯಗಳು, ಹವಾಮಾನಕ್ಕೆ ತಕ್ಕಂಥ ಬೆಳೆಗಳು, ಟೆಕ್ನಾಲಜಿ ಅಡಾಪ್ಷನ್ನು, ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ 4R ಫಾರ್ಮುಲಾ ಮತ್ತು ಮಣ್ಣಿನ ಆರೋಗ್ಯ ಪ್ರಮುಖ ಪಾತ್ರ ವಹಿಸ್ತವೆ. ಇದ್ರ ಬಗ್ಗೆ ಸವಿವರವಾಗಿ ಮುಂದಿನ ಒಂದು ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇವತ್ತಿನ ಒಂದು ಪ್ರೊಡಕ್ಷನ್ ಆ್ಯಂಡ್ ಪ್ರೊಡಕ್ಟಿವಿಟಿ ಯಾವ ರೀತಿ ಇದೆ ಅನ್ನೋದು ಹೇಳೋದಾದರೆ, ನಾನು ಇದಕ್ಕೆ ಮುಂಚೆ ತಮಗೆಲ್ಲ ತಿಳಿಸಿದೆ, ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ದೇಶ. ನಾವು 330 ಮಿಲಿಯನ್ ಟನ್ನಷ್ಟು ನಾವು ದ್ವಿದಳ ಧಾನ್ಯಗಳು ಮತ್ತು ಪಲ್ಸಸ್ಸು ಎಲ್ಲ ಬೆಳಿತೀವಿ ಅಂತ. ಆದರೆ ನಾವು ಬೆಳಿತಿದ್ದೀವಿ, ಆದರೆ ನಾವು ಪ್ರಪಂಚದ ಇತರ ದೇಶಗಳಿಗೆ ಕಂಪೇರ್ ಮಾಡಿಕೊಂಡಾಗ ನಾವು ಉತ್ಪಾದಕತೆಯಲ್ಲಿ, ಅಂದರೆ ಪ್ರೊಡಕ್ಟಿವಿಟಿಯಲ್ಲಿ ಮುಂದೆ ಇಲ್ಲ. ನಾವು ಉತ್ಪಾದನೆಯಲ್ಲಿ ಈ ಸೀರಿಯಲ್ಸು, ಪಲ್ಸಸ್ಸು, ಫ್ರೂಟ್ಸು, ವೆಜಿಟೇಬಲ್ಸ್ 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನದಲ್ಲೇ ಇದ್ದೀವಿ. ಆದರೆ ಉತ್ಪಾದಕತೆಯಲ್ಲಿ ನಾವು ಪ್ರಪಂಚದಲ್ಲಿ 8-9ನೇ ಸ್ಥಾನದಲ್ಲಿದ್ದೀವಿ. ಇತರ ದೇಶಗಳಿಗೆ ಹೋಲಿಸ್ಕೊಂಡಿದ್ದೇ ಆಗಲಿ ನಾವು ಉತ್ಪಾದಕತೆಯನ್ನು ಕಡಿಮೆ ಮಾಡ್ತೀವಿ. ಅದನ್ನು ನಾವು ಒಂದು ಪಾಸಿಟಿವ್ ವೇಯಲ್ಲಿ ನೋಡೋದಾದರೆ ನಮಗೆ ಇನ್ನೂ ಅವಕಾಶ ಇದೆ ಉತ್ಪಾದಕತೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ. ಉದಾಹರಣೆಗೆ ನಿಮ್ಗೆ ಹೇಳೋದಾದರೆ, ನಾವು ಫ್ರೂಟ್ಸ್, ಹಣ್ಣುಗಳು ಬೆಳೆಯೋದರಲ್ಲಿ 116 ಮಿಲಿಯನ್ ಟನ್ನಷ್ಟು ಹಣ್ಣು ಬೆಳಿತೀವಿ. ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ ಹಣ್ಣು ಉತ್ಪಾದನೆಯಲ್ಲಿ. ಆದರೆ ಉತ್ಪಾದಕತೆಯಲ್ಲಿ 8ನೇ ಸ್ಥಾನದಲ್ಲಿದ್ದೀವಿ. ಇಂಡೋನೇಷ್ಯಾದಲ್ಲಿ ಪ್ರತಿ ಹೆಕ್ಟೇರ್ಗೆ 26 ಮಿಲಿಯನ್ ಟನ್ನಷ್ಟು ಬೆಳೆದರೆ ನಾವು ಕೇವಲ 14 ಟನ್ನಷ್ಟು ಬೆಳೀತಾ ಇದ್ದೀವಿ. ಅಂದರೆ ಹೆಚ್ಚು ಕಮ್ಮಿ ಅರ್ಧ ಬೆಳೀತಾ ಇದ್ದೀವಿ. ಅದೇ ರೀತಿ ನೀವು ತರಕಾರಿ ಬೆಳೆಯಲ್ಲಿ ನಾವು 17 ಟನ್ನಷ್ಟು ಒಂದು ಹೆಕ್ಟೇರ್ಗೆ ಬೆಳೆದರೆ ಟರ್ಕಿಯಲ್ಲಿ 41 ಮಿಲಿಯನ್ ಟನ್ನಷ್ಟು ಬೆಳೀತಾರೆ. ನೀವು ಸೀರಿಯಲ್ಸಲ್ಲಿ ನಾವು 3.5 ಟನ್ ಬೆಳೆದ್ರೆ ನಮಗೆ USA ಅಮೆರಿಕಾದಲ್ಲಿ 8 ಟನ್ ಒಂದು ಹೆಕ್ಟೇರ್ಗೆ ಬೆಳೀತಾರೆ. 2 ಪಟ್ಟಿಗಿಂತ ಹೆಚ್ಚಿಗೆ ಬೆಳೀತಾರೆ. ಅದರಿಂದ ಉತ್ಪಾದಕತೆಯನ್ನು ಹೆಚ್ಚಿಸ್ಕೊಳ್ಬೇಕಾದರೆ ನಾವು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್, ಪೋಷಕಾಂಶಗಳ ನಿರ್ವಹಣೆ ಪ್ರಮುಖ ಪಾತ್ರ ವಹಿಸ್ತದೆ. ಈಗ ಬೆಳೆಗಳಲ್ಲಿ ಒಂದು ಹಿಡನ್ ಹಂಗರ್ ಅನ್ನೋದಿರ್ತದೆ. ಅದು ಯಾವ ರೀತಿ ಅಂದರೆ, ಹಿಡನ್ ಹಂಗರು
ನಮ್ಗೆ ಅದು ಬೆಳವಣಿಗೆ ಹಂತದಲ್ಲಿ ಎಷ್ಟೊಂದು ಸರಿ ನಮ್ಗೆ ಗೊತ್ತಾಗಲ್ಲ, ಅದರ ಸೂಚನೆಗಳು ಸಹ ನಮಗೆ ಗೊತ್ತಾಗಲ್ಲ. ಬೆಳೀತಾ ಬೆಳೀತಾ ನಮಗೆ ಅದೊಂದು 40 ಡೇಸ್ 50 ಡೇಸ್ ಕ್ರಾಪ್ ಸ್ಟೇಜ್ ಆದಾಗ ಅದರ ಒಂದು ಡಿಫಿಷಿಯನ್ಸಿ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳ ಕೊರತೆ ಇದೆಯೋ ಆವಾಗ ನಾವು ಕಾಣಲಿಕ್ಕೆ ಸಿಗುತ್ತೆ. ಅದನ್ನು ನಾವು ಬಿಗಿನಿಂಗಲ್ಲೇ ಅಂದರೆ ಪ್ರಾಥಮಿಕ ಹಂತದಲ್ಲೇ ಅದನ್ನು ನೋಡಿಕೊಂಡು ಸರಿಯಾದ ಪ್ರಮಾಣದಲ್ಲಿ ಕೊಟ್ಟಿದ್ರೆ ಆವಾಗ ಅದನ್ನು ಸರಿ ಮಾಡ್ಕೋಬಹುದು. ಮತ್ತೆ ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ವೈ ನ್ಯೂಟ್ರಿಷನ್ ಇಂಪಾರ್ಟೆಂಟ್ ಅಂದರೆ ನಾವು ಗೊಬ್ಬರ ಕೊಡೋದು ಒಂದೇ ಅಲ್ಲ, ಅದರ ಒಂದು ಎಫಿಷಿಯನ್ಸಿ, ಅದರ ಒಂದು ಪ್ರಭಾವ, ಒಂದು ಯೂಸ್ ಎಫಿಷಿಯನ್ಸಿ ಹೆಚ್ಚಿಗೆ ಯಾವ ರೀತಿ ಆಗುತ್ತೆ, ಮತ್ತು ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಸಾವಯವ ಇಂಗಾಲದ ಕೊರತೆ ಭೂಮಿಯಲ್ಲಿದ್ದರೆ ಏನಾಗುತ್ತೆ, ಮತ್ತು ಈ ಒಂದು ಪೋಷಕಾಂಶಗಳ ಕೊರತೆ ಅಂತ ಯಾವ ರೀತಿ ತೊಂದರೆಗಳು ಬರ್ಬೋದು, ಇದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ನಾನು ಮುಂದಿನ ಇದಕ್ಕೆ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ನಾವು ನಮ್ಮ ಭಾರತ ದೇಶದಲ್ಲಿ ಫರ್ಟಿಲೈಸರ್ಸ್ ಅಂದರೆ ರಸಗೊಬ್ಬರಗಳ ಒಂದು ನೀಡು ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ. ರಸಗೊಬ್ಬರ 1970-71ರಲ್ಲಿ 2 ಮಿಲಿಯನ್ ಟನ್ ಅಷ್ಟಿದ್ರೆ ಸಾಕಿತ್ತು. ಇವತ್ತು ನಾವು ಸರಿಸುಮಾರು 2 ಲಕ್ಷ ಟನ್ ಅಷ್ಟಿದ್ರೆ ಸಾಕಿತ್ತು. ಇವತ್ತು 300 ಲಕ್ಷ ಟನ್ ಅಂದರೆ 300 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ರಸಗೊಬ್ಬರನ ಕನ್ಸ್ಯೂಮ್ ಮಾಡ್ತಿದ್ದೀವಿ ನಮ್ಮ ಭಾರತ ದೇಶದಲ್ಲಿ. ಅಂದರೆ ಸರಿಸುಮಾರು 30-40 ಪಟ್ಟಿಗಿಂತ ಕೇವಲ 50-60 ವರ್ಷದಲ್ಲಿ 2 ಲಕ್ಷ ಮಿಲಿಯನ್ ಟನ್ ಅಷ್ಟು ಬೇಕಾಗಿದ್ದು ಇವತ್ತು 300 ಲಕ್ಷ ಟನ್ ಅಷ್ಟು ಗೊಬ್ಬರ ನಾವು ಬೆಳೆಗೆ ಹಾಕ್ತಾ ಇದ್ದೀವಿ. ಅಂದರೆ ಪ್ರತಿ ವರ್ಷಕ್ಕೂ ನಮ್ಮ ಫರ್ಟಿಲೈಸರ್ ರಿಕ್ವೈರ್ಮೆಂಟು ಜಾಸ್ತಿ ಆಗ್ತಾ ಇದೆ. ಅದೇ ಸಮಯದಲ್ಲಿ 1970ರಲ್ಲಿ ನಮಗೆ 1 kg ಅಷ್ಟು ಗೊಬ್ಬರ ಭೂಮಿಗೆ ಸೇರಿಸಿದ್ರೆ ನಮಗೆ 48 kg ಅಷ್ಟು ಗ್ರೈನ್ಸ್ ನಾವು ಉತ್ಪಾದನೆ ಮಾಡ್ಬೋದಿತ್ತು. ಅರ್ಥ ಮಾಡ್ಕೊಳ್ಳಿ, 1 kg ಅಷ್ಟು ರಸಗೊಬ್ಬರ ನಾವು ಭೂಮಿಗೆ ನೀಡಿದ್ರೆ 48 kg ಅಷ್ಟು ಬೆಳೆಯನ್ನು ನಾವು ತೆಗಿಬೋದಿತ್ತು. ಇವತ್ತು ಯಾವ ರೀತಿ ಸನ್ನಿವೇಶ ಇದೆ ಅಂದರೆ ನಾವು 1 kg ಅಷ್ಟು ಗೊಬ್ಬರ ಕೊಟ್ಟರೆ 9.3 kg ಅಷ್ಟು ಬೆಳೆನ ತೆಗಿಬೋದು. ಅಂದರೆ ನಮ್ಮ ಗೊಬ್ಬರಗಳ ಅವಶ್ಯಕತೆ ಪ್ರತಿ ವರ್ಷ ಹೆಚ್ಚಾಗ್ತಿದೆ. ಅದೇ ಇಳುವರಿ ಪಡಿಬೇಕಂದ್ರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಭೂಮಿಗೆ ಕೊಡಬೇಕಾಗಂತ ಅವಶ್ಯಕತೆ ಬಂದೈತೆ. ಅದು ಯಾಕೆ ಕಾರಣ? ಅದರಲ್ಲಿ ಮುಖ್ಯವಾಗಿ ನಮ್ಮ ಭೂಮಿ ಬರ್ತಾ 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 ಏನಾಗ್ತಿದೆ, ಸಾವಯವ ಇಂಗಾಲದ ಕೊರತೆ ಅಂದರೆ ಕೊಟ್ಟಿಗೆ ಗೊಬ್ಬರ ನಾವು ಸೇರಿಸ್ದಿರಾ ಭೂಮಿ ಬರಡಾಗ್ತಾ ಇದೆ. ಅದರ ಆರೋಗ್ಯ ನಾವು ಹೆಚ್ಚು ಮಾಡ್ಕೋಬೇಕು. ತಾವೆಲ್ಲರಿಗೂ ಗೊತ್ತಿರ್ತದೆ, ನಮ್ಮ ಮಣ್ಣು ಪರೀಕ್ಷೆ ಮಾಡಿದಾಗ 0.5% ಹೆಚ್ಚಿಗೆ ಇರಬೇಕು ಸಾವಯವ ಇಂಗಾಲದ ಅಂಶ. ಸೊ ನಾವು ಭಾರತ ದೇಶದಲ್ಲಿ ಈಗಲೂ ಸಹ ಕೇವಲ 20-30% ಅಷ್ಟು ರೈತರಷ್ಟೇ ನಾವು ಸಾವಯವ ಗೊಬ್ಬರ ಉಪಯೋಗಿಸ್ತಾ ಇದ್ದೀವಿ. ಇನ್ನು 70% ಹೆಚ್ಚಿಗೆ ರೈತರು ಉಪಯೋಗಿಸ್ತಾ ಇಲ್ಲ ಸಾವಯವ ಗೊಬ್ಬರಗಳು. ಮಣ್ಣಿನ ಆರೋಗ್ಯ ಚೆನ್ನಾಗಿದ್ರೇನೆ ನಾವು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಮ್ಮ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟಲ್ಲಿ ಮುಖ್ಯವಾಗಿ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸೀಸ್ ಏನೆಲ್ಲ ಇತ್ತು. 1950ರಲ್ಲಿ ಕೇವಲ ಸಾರಜನಕದ ಕೊರತೆ ಇತ್ತು ನಮ್ಮ ಭೂಮಿಯಲ್ಲಿ. ಇವತ್ತು ಬರ್ತಾ ಬರ್ತಾ ದಶಕಗಳಿಂದ ನಂತರದ ದಿನಗಳಲ್ಲಿ ಸಾರಜನಕ ಜೊತೆಗೆ ಐರನ್ನು, ಆ ಥರ ಬರ್ತಾ 2025ನೇ ಇಸ್ವಿಯಲ್ಲಿ ನಮಗೆ ಎಲ್ಲ ಪೋಷಕಾಂಶಗಳ ಕೊರತೆ ಭೂಮಿಯಲ್ಲಿ ಕಾಣ್ತಾ ಇದ್ದೀವಿ. ಅಂದರೆ ಭೂಮಿಯಲ್ಲಿದ್ದಂತಹ ಎಲ್ಲ ಪೋಷಕಾಂಶಗಳನ್ನು ತೆಗೆದಿದ್ದಾಯಿತು, ನಾವು ಈಗ ಮತ್ತೆ ಕೊಡಬೇಕಾಗಿದೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಈ ಒಂದು ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟ್ ಇದೆ. ಆ ಒಂದು ಪೋಷಕಾಂಶಗಳ ನಿರ್ವಹಣೆ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಇದ್ರ ಜೊತೆಗೆ ಮುಖ್ಯವಾಗಿ ನಿಮ್ಗೆ ಹೇಳೋದಾದರೆ ಕೀ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್. ಏನಪ್ಪ ಕೀ ಫ್ಯಾಕ್ಟರ್ಸ್ ನಿಮಗೆ ಅಂದರೆ ನ್ಯೂಟ್ರಿಯೆಂಟ್ ಮೊಬಿಲಿಟಿ ಇನ್ ಸಾಯಿಲ್ ಅಂತ ಕರಿತೀವಿ. ಅಂದರೆ ಪೋಷಕಾಂಶಗಳ ಚಲನಾಶಕ್ತಿ. ಯಾವ ಒಂದು ಮಣ್ಣಿನಲ್ಲಿ ಅಯಾನ್ಸ್ ಜಾಸ್ತಿ ಇರ್ತದೋ, ಅಯಾನ್ಸ್ ಜಾಸ್ತಿ ಇದ್ದಾಗ ಪೋಷಕಾಂಶಗಳನ್ನು ಹೀರ್ಕೊಳ್ಳೋಕ್ಕೆ ಮತ್ತು ಅದನ್ನು ಗಿಡಕ್ಕೆ ಒದಗಿಸ್ಕೊಳ್ಳೋಕ್ಕೆ ಪ್ರಮುಖ ಪಾತ್ರ ವಹಿಸ್ತವೆ. ನಿಮಗೆ ಪ್ರಮುಖವಾಗಿ ಮಣ್ಣಿನಲ್ಲಿ ಹೈಲಿ ಮೊಬೈಲ್ ಅಂದರೆ ತುಂಬ ಹೆಚ್ಚಿನ ಚಲನಾಶಕ್ತಿ ಇರ್ತಕ್ಕಂಥ ಒಂದು ಪೋಷಕಾಂಶಗಳು ಯಾವ್ಯಾವಪ್ಪ ಅಂದರೆ ಸಾರಜನಕ, ಸಲ್ಫರ್, ಬೋರಾನ್, ಕ್ಲೋರಾನ್, ಮ್ಯಾಗ್ನೀಷಿಯಂ. ಮತ್ತು ಅಲ್ಪ ಪ್ರಮಾಣದಲ್ಲಿ ಇರ್ತಕ್ಕಂಥ ಚಲನಶಕ್ತಿ ಇರ್ತಕ್ಕಂಥ ಪೋಷಕಾಂಶಗಳು ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ. ಇಮ್ಮೊಬೈಲ್ ಅಂತ ಕರಿತೀವಿ. ಮುಖ್ಯವಾಗಿ ಫಾಸ್ಫರಸ್ಸು ಮತ್ತು ಜಿಂಕ್ ಅಂದರೆ ರಂಜಕ ಮತ್ತು ಜಿಂಕ್, ಅದನ್ನು ಚಲನಾಶಕ್ತಿ ಕಡಿಮೆ ಇರತಕ್ಕಂಥ ಪೋಷಕಾಂಶಗಳು. ಇವೆಲ್ಲನೂ ಸರಿ ಪ್ರಮಾಣದಲ್ಲಿ ಸಿಗಬೇಕು ಅಂದರೆ ನಮಗೆ ಈ ಆನಯನ್ ಅಂದರೆ ಯಾವುದೇ ಪೋಷಕಾಂಶವನ್ನು ನಾವು ಹೆಚ್ಚಿಗೂ ಸಹ ಭೂಮಿಗೆ ಸೇರಿಸಬಾರ್ದು, ಯಾವುದೇ ಪೋಷಕಾಂಶನ ಕಡಿಮೆ ಪ್ರಮಾಣದಲ್ಲೂ ಸೇರಿಸಬಾರ್ದು. ಆ ರೀತಿ ನಾವು ಹೆಚ್ಚಿಗೆ ಸೇರಿಸಿದಾಗ ಏನಾಗುತ್ತೆ, ಕಡಿಮೆ ಸೇರಿಸಿದಾಗ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಇತರೆ ಪೋಷಕಾಂಶಗಳು ಗಿಡಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸಿಗಲ್ಲ. ಈಗ ನಾವು
ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ ಅಂದರೆ ಯಾವ ರೂಪದಲ್ಲಿ ಬೆಳೆಗೆ ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ ಆಗುತ್ತೆ ಅನ್ನೋದಾದರೆ, ನಾವು ಪೋಷಕಾಂಶಗಳನ್ನು ಈ ಸಾರಜನಕ, ರಂಜಕ, ಪೊಟ್ಯಾಶ್, ಸಲ್ಫರ್, ಲಘು ಪೋಷಕಾಂಶನ ಮಣ್ಣಿಗೆ ಸೇರಿಸಿದಾಗ ಅಂದರೆ ಸಾಯಿಲ್ ಅಪ್ಲಿಕೇಶನ್ ಮಾಡಿದಾಗ ಅದರ ಒಂದು ಯೂಸ್ ಎಫಿಷಿಯನ್ಸಿ ಸಾರಜನಕ 30-50% ಇದ್ದರೆ ರಂಜಕ 10-20% ಅಷ್ಟೇ ಇರ್ತದೆ. ಆದರೆ ನಾವು ಡ್ರಿಪ್ ಮುಖಾಂತರ ಕೊಟ್ಟಾಗ ಈ ಪೋಷಕಾಂಶಗಳು ಸರಿಸುಮಾರು 80-90% ಯೂಸ್ ಎಫಿಷಿಯನ್ಸಿ ಆಗುತ್ತೆ. ಅಂದರೆ 100 kg ನೀವು ಗೊಬ್ಬರ ಕೊಟ್ಟರೆ 80-90% ಅಷ್ಟು ಗಿಡಕ್ಕೆ ಉಪಯೋಗಕ್ಕೆ ಸಿಗುತ್ತೆ. ಆದರೆ ನೀವು ಫೋಲಿಯರ್ ಅಂದರೆ ಎಲೆ ಸಿಂಪಡಣೆ ಮುಖಾಂತರ ಕೊಟ್ಟಾಗ ಅದರ ಒಂದು ಯೂಸ್ ಎಫಿಷಿಯಂಟಿ 95-100% ಅಷ್ಟು ಬರ್ತದೆ. ಇದ್ರ ಜೊತೆಗೆ ಈಗ ಈ ನ್ಯಾನೋ ಟೆಕ್ನಾಲಜಿ ಸಹ ಬಂದಿರೋದ್ರಿಂದ ಅದು ಯೂಸ್ ಎಫಿಷಿಯನ್ಸಿ 100% ಇದೆ. ಮುಖ್ಯವಾಗಿ ನಿಮಗೆ ಸಾಯಿಲ್ ಹೆಲ್ತಲ್ಲಿ ನಾನು ಪ್ರಮುಖ 3 ಭಾಗಗಳಾಗಿ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಒಂದು ಫಿಸಿಕಲ್ ಪ್ರಾಪರ್ಟಿ ಅಂದರೆ ಭೌತಿಕ ಲಕ್ಷಣಗಳು, ಎರಡನೇದು ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ರಾಸಾಯನಿಕ ಲಕ್ಷಣಗಳು, ಬಯಾಲಜಿಕಲ್ ಪ್ರಾಪರ್ಟೀಸ್ ಅಂದರೆ ಜೈವಿಕ ಲಕ್ಷಣಗಳು. ಇವೆಲ್ಲನೂ ಪ್ರಮುಖ ಪಾತ್ರ. ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಸಾಯಿಲ್ ಸ್ಟ್ರಕ್ಚರು ಮತ್ತು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ಇನ್ಫಿಲ್ಟ್ರೇಷನ್ ಅಂತ ಕರಿತೀವಿ. ಅಂದರೆ ಯಾವ ಮಣ್ಣಿನ ಕಣಗಳು, ಮಣ್ಣಿನ ಪದರಗಳು ಯಾವ ರೀತಿ ಇರ್ತವೆ, ಮತ್ತು ಮಣ್ಣಿನಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಯಾವ ರೀತಿ ಇರ್ತದೆ, ಮತ್ತು ಅದರಲ್ಲಿ ಏರೇಷನ್ನು, ಫಿಲ್ಟ್ರೇಷನ್ನು ನಾವು ಹಾಕಿದಾಗ ನೀರು ಸರಾಗವಾಗಿ ಸ್ಪ್ರೆಡ್ ಆಗುತ್ತಾ. ಮತ್ತು ಈ ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಮುಖ್ಯವಾಗಿ ಈ ತಾನೇ ನಾನು ತಿಳಿಸ್ಕೊಟ್ಟಲ್ಲ, ಕ್ಯಾಟಯನ್ ಆನಯನ್ ಎಕ್ಸ್ಚೇಂಜು ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳಿದ್ದಾಗ ಆ ಕ್ಯಾಟಯನ್ ಆನಯನ್ ಎಕ್ಸ್ಚೇಂಜ್ ಮಾಡಿಕೊಂಡು ಆ ಪೋಷಕಾಂಶಗಳ ಜೊತೆ ರಿಯಾಕ್ಟ್ ಮಾಡಿ ಗಿಡಕ್ಕೆ ಒದಗಿಸ್ತದೆ. ಜೊತೆಗೆ ಮಣ್ಣಿನ ಒಂದು ರಸಸಾರ, ಮಣ್ಣಿನ pH ಅಂತ ಏನು ಕರಿತೀವಿ, ಅದು ಸಹ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಮತ್ತು ಜೈವಿಕ ಲಕ್ಷಣಗಳಲ್ಲಿ ಮುಖ್ಯವಾಗಿ ಯಾವ ಜೈವಿಕ ಲಕ್ಷಣಗಳು, ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಇಂಗಾಲ ಅಂದರೆ ಸೂಕ್ಷ್ಮಾಣು ಜೀವಿಗಳು ಇರ್ಬೋದು, ಮತ್ತು ಅಸೂಕ್ಷ್ಮಾಣು ಜೀವಿಗಳ ಕಾರ್ಯಕ್ಷಮತೆ ಇರ್ಬೋದು, ಮತ್ತು ಈ ಒಂದು ರೋಗ ರುಜುಗಳನ್ನು ತಡೆದಿಟ್ಕೊಳ್ಳೋ ಶಕ್ತಿ ಹೆಚ್ಚಿಗೆ ಮಾಡಬೇಕಾಗತ್ತೆ. ಮತ್ತು ಬೇರು ಸರಾಗವಾಗಿ ಹರಡ್ಕೊಳ್ಳೋಕ್ಕೆ ಮತ್ತು ಪೋಷಕಾಂಶಗಳನ್ನ ಅಬ್ಸರ್ವ್ ಮಾಡ್ಕೊಳಕ್ಕೆ ಈ ಒಂದು ಜೈವಿಕ ಲಕ್ಷಣಗಳು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಇದೀಗ ತಾನೇ ನಿಮ್ಗೆ ಹೇಳಿದೆ, ಮಣ್ಣಿನ ಒಂದು ರಸಸಾರ, ಮಣ್ಣಿನ pH ಅಂತ ಏನು ಕರಿತೀವಿ. ಯಾವುದೇ ಒಂದು ಆರೋಗ್ಯಕರ ಮಣ್ಣು ಅಂದರೆ ನಮಗೆ ಅಲ್ಲಿ ಮಣ್ಣಿನ ರಸಸಾರ 6.5-7 ಅಂದರೆ ಈ ನ್ಯೂಟ್ರಲ್ ಸಾಯಿಲ್ ಅಂತ ಏನು ಕರಿತೀವಿ 6.5-7 ಇದ್ದಾಗ ಎಲ್ಲ ಪೋಷಕಾಂಶಗಳು, ಹೆಚ್ಚಿನ ಪೋಷಕಾಂಶಗಳು ಗಿಡಕ್ಕೆ ಸಿಗ್ತಕ್ಕಂಥ ಅವಕಾಶ ಸಿಗುತ್ತೆ. ಆದರೆ 6.5ಗಿಂತ ಕಡಿಮೆ ಅಥವಾ 7.5ಗಿಂತ ಜಾಸ್ತಿ ಆದಾಗ ನಾವು ಆಸಿಡಿಕ್ ಅಂತ ಬೇಸಿಕ್ ಸಾಯಿಲ್ ಅಂತ ಏನು ಕರಿತೀವಿ, ಕ್ಷಾರೀಯ ಮಣ್ಣು, ಆಮ್ಲೀಯ ಮಣ್ಣು ಅಂತ ಆ ಒಂದು ಸಂದರ್ಭಗಳಲ್ಲಿ ಗಿಡಕ್ಕೆ ಎಲ್ಲ ಪೋಷಕಾಂಶಗಳು ಸಿಗಲ್ಲ. ಅದನ್ನು ನಾವು ಬ್ಯಾಲೆನ್ಸ್ ನ್ಯೂಟ್ರಿಷನ್, ಸಮತೋಲನ ಪೋಷಕಾಂಶಗಳ ನಿರ್ವಹಣೆ ಅಂತ ನಾವು ಸರಿ ಮಾಡ್ಕೋಬೋದು. ಒಂದು ವೇಳೆ ಕ್ಷಾರೀಯ ಮಣ್ಣಿದ್ದಾಗ ತಾವು ಜಿಪ್ಸಮ್ ಹಾಕೊಳ್ಳೋ ಮುಖಾಂತರ ಅದನ್ನು ನಾರ್ಮಲ್ pHಗೆ ತರ್ಬೋದು, ಅಥವಾ ಲೈಮ್ ಹಾಕೋದ್ರಿಂದ ಅಸಿಡಿಕ್ ಸಾಯಿಲ್ಸ್ನ ನಾವು ನಾರ್ಮಲ್ pHಗೆ ತಗೋಬರ್ಬೋದು. ಆ ರೀತಿ ನಾವು ಯಾವಾಗಲೂ ನಮ್ಮ ಮಣ್ಣನ್ನು ನಾವು ನ್ಯೂಟ್ರಲ್ pHಲ್ಲಿ ಇಟ್ಕೊಳ್ಳೋದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಮುಖ್ಯವಾಗಿ ಈಗ ತಾನೇ ತಿಳಿಸ್ಕೊಟ್ಟಂಗೆ ನಿಮಗೆ ಮಣ್ಣಿನ ಪರೀಕ್ಷೆ ಮಾಡಬೇಕು, ಸಾಯಿಲ್ ಹೆಲ್ತನ್ನ ಕಾಪಾಡ್ಕೋಬೇಕು, ರೈಟ್ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ, ರೈಟ್ ಟೈಮಲ್ಲೂ ಬೇಕಾಗುತ್ತೆ. ಅದರಿಂದ ನಾನು ತಮಗೆಲ್ಲ ಹೇಳೋದೇನೆಂದರೆ, ಬೇಸಿಕ್ಸ್ ಆಫ್ ಈ ಪ್ಲಾಂಟ್ ನ್ಯೂಟ್ರಿಷನ್ ಇದೆ. ಬೆಳೆಗೆ ಒಂದು ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಬೇಕಾದರೆ ಸಮತೋಲನ ಪೋಷಕಾಂಶಗಳಲ್ಲಿ ಮಣ್ಣು ಪರೀಕ್ಷೆ ಅಂತ ಹಿಡಿದು ನಾವು ರೈಟ್ 4R ಫಾರ್ಮುಲಾ, ರೈಟ್ ಟೈಮ್, ರೈಟ್ ಸೋರ್ಸ್, ರೈಟ್ ಮೆಥಡ್, ರೈಟ್ ಟೈಮ್ ಟು ಅಪ್ಲೈ, ಇವು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಇದರಿಂದ ರೈತರು ಅಳವಡಿಸ್ಕೊಂಡು ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡು ಎಲ್ಲ ಪ್ರಮುಖ 16 ಪೋಷಕಾಂಶಗಳನ್ನು ಬೆಳೆಗೆ ಕೊಟ್ಟು ಉತ್ತಮ ಉತ್ಪಾದನೆ ಜೊತೆಗೆ ಉತ್ಪಾದಕತೆಯನ್ನು ಪರ್ ಹೆಕ್ಟೇರ್ಗೆ ಇಂಪ್ರೂವ್ ಮಾಡಿಕೊಂಡಾಗ ನಮ್ಮ ಭಾರತ ದೇಶ ಖಂಡಿತ ಪ್ರಪಂಚದಲ್ಲಿ ಉತ್ಪಾದನೆ ಒಂದೇ ಅಲ್ಲ, ಉತ್ಪಾದಕತೆಯಲ್ಲೂ ನಾವು ನಂಬರ್ 1 ಸ್ಥಾನಕ್ಕೆ ಖಂಡಿತ ತಲುಪಿಸ್ತೀವಿ. ನಾನು ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಈ 4R ಫಾರ್ಮುಲಾ ಮತ್ತು ಯಾವ ಬೆಳೆಗೆ ಯಾವ ಹಂತದಲ್ಲಿ ಯಾವ ರೂಪದಲ್ಲಿ ಕೊಡಬೇಕು ಅನ್ನೋದನ್ನು ಇನ್ನೂ ಸವಿವರವಾಗಿ ತಿಳಿಸ್ಕೊಡ್ತೀನಿ. ಇವತ್ತು ಇದನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಎಲ್ಲ ರೈತರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಜೈ ಜವಾನ್, ಜೈ ಕಿಸಾನ್.